ಮನೆಗೆ ಸೊಸೆ ಬಂದಾಗ ಅತ್ತೆ ಮಾವ ಹೇಗಿರಬೇಕು? ಈ 4 ನಿಯಮಗಳನ್ನು ಪಾಲಿಸುವ ಮನೆಯಲ್ಲಿ ಎಂದಿಗೂ ಜಗಳ, ಮನಸ್ತಾಪ ಬರೋದಿಲ್ಲ. ಗಂಡ ಹೆಂಡತಿ ಹೇಗಿರಬೇಕು? ಮನೆಗೆ ಬಂದ ಸೊಸೆಯನ್ನು ಹೇಗೆ ನೋಡಿಕೊಳ್ಳಬೇಕೆಂದು ಈಗ ತಿಳಿಯೋಣ. ಒಂದು ಊರಿನಲ್ಲಿ ಚಂದ್ರಪ್ಪ ಎಂಬುವವನು ಚಿಕ್ಕ ದಿನಸಿ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿರುತ್ತಾನೆ. ಅವನ ಮಗನ ಹೆಸರು ಕೃಷ್ಣ. ಚಂದ್ರಪ್ಪ ತನ್ನ ಮಗನನ್ನು ದಿನವೂ ತನ್ನ ಅಂಗಡಿಗೆ ಕರೆದುಕೊಂಡು ಹೋಗಿ ಹೇಗೆ ವ್ಯಾಪಾರ ಮಾಡಬೇಕು ಎಂದು ಹೇಳಿಕೊಡುತ್ತಾನೆ. ಚಂದ್ರಪ್ಪ ತುಂಬಾ ಮೃದು ಸ್ವಭಾವದ ವ್ಯಕ್ತಿ, ಊರಿಗೆ ದೊಡ್ಡ ಮನುಷ್ಯ ಕೂಡ ಆಗಿರುತ್ತಾನೆ. ಚಂದ್ರಪ್ಪನ ಹೆಂಡತಿಗೆ ಕೋಪ ಹೆಚ್ಚು. ಆದರೂ ಕೂಡ ಚಂದ್ರಪ್ಪ ಹೆಂಡತಿಗೆ ಒಂದು ಮಾತು ಕೂಡ ಇದು ಸರಿ ಇದು ತಪ್ಪು ಎನ್ನುತ್ತಿರಲಿಲ್ಲ. ದಿನಸಿ ಅಂಗಡಿ ಹೇಗೆ ನಡೆಸಬೇಕು ಎಂದು ಚಂದ್ರಪ್ಪನ ಮಗ ಕೃಷ್ಣ ಕಲಿಯುತ್ತಾನೆ. ಮಗ ದೊಡ್ಡವನಾಗುತ್ತಾನೆ. ಅಂಗಡಿಯನ್ನು ತುಂಬಾ ಚೆನ್ನಾಗಿ ನಡೆಸಲು ಶುರು ಮಾಡುತ್ತಾನೆ. ಮಗನಿಗೆ ಮದುವೆ ವಯಸ್ಸು ಕೂಡ ಆಗುತ್ತದೆ. ಮಗನಿಗೆ ಮದುವೆ ಮಾಡಿದರೆ ಚೆನ್ನಾಗಿರುತ್ತಾನೆ. ಮನೆಗೆ ಲಕ್ಷ್ಮೀ ರೀತಿ ಸೊಸೆ ಕೂಡ ಬರುತ್ತಾಳೆಂದು ಚಂದ್ರಪ್ಪ ಹೆಂಡತಿ ಮಗನ ಸಮೇತ ಪಕ್ಕದೂರಿಗೆ ಹೋಗಿ ಹುಡುಗಿ ನೋಡಿಕೊಂಡು ಬರುತ್ತಾರೆ. ಹುಡುಗಿ ಒಪ್ಪಿಗೆ ಆಗಿ ಮದುವೆ ಕೂಡ ನಿಶ್ಚಯವಾಗುತ್ತದೆ. ಆಗ ಚಂದ್ರಪ್ಪ ತನ್ನ ಹೆಂಡತಿಯನ್ನು ಕೂರಿಸಿಕೊಂಡು ಮನೆಗೆ ಇನ್ನು ಕೆಲವೇ ದಿನಗಳಲ್ಲಿ ಸೊಸೆ ಬರುತ್ತಾಳೆ. ನಿನಗೆ ಸ್ವಲ್ಪ ಕೋಪ ಹೆಚ್ಚು. ಮನೆಗೆ ಬರುವ ಸೊಸೆ ಮೇಲೆ ಕೂಗಾಡಬೇಡ, ಅವಳಿಗೆ ಬಯ್ಯಬೇಡ, ಇಲ್ಲ ಸಲ್ಲದ ಕೆಲಸಗಳನ್ನು ಹೇಳಿ ಆಕೆಗೆ ತೊಂದರೆ ಕೊಡಬೇಡ. ಇದರಿಂದ ನಿನ್ನ ಅವಳ ಮಧ್ಯೆ ಜಗಳ, ಮನಸ್ತಾಪ ಬರಬಹುದು. ಒಂದು ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು. ಆದ್ದರಿಂದ ನನ್ನ ಮಾತು ಕೇಳು ಎಂದು ಚಂದ್ರಪ್ಪ ಹೇಳಿದಾಗ ಹೆಂಡತಿಯು ಮನೆಗೆ ಬಂದ ಸೊಸೆಯನ್ನು ಹೇಗೆ ನೋಡಿಕೊಳ್ಳಬೇಕು ಎಂದು ನನಗೆ ತಿಳಿದಿದೆ, ನನಗೆ ಉಪದೇಶ ಮಾಡಬೇಡಿ ಎಂದು ಖಾರವಾಗಿ ಉತ್ತರಿಸುತ್ತಾಳೆ. ಚಂದ್ರಪ್ಪ ಒಂದು ಮಾತು ಕೂಡ ಆಡದೆ ಅಂಗಡಿ ಕೆಲಸಕ್ಕೆ ಹೊರಟು ಹೋಗುತ್ತಾನೆ. ಸ್ವಲ್ಪ ದಿನಗಳ ನಂತರ ಮಗನ ಮದುವೆ ಆಗುತ್ತದೆ. ಮನೆಗೆ ಮಗ ಸೊಸೆ ಬಂದಾಗ ಸೊಸೆಯನ್ನು ಕೂರಿಸಿಕೊಂಡು ಚಂದ್ರಪ್ಪ, ನೋಡಮ್ಮ, ನೀನು ಈ ಮನೆಗೆ ಲಕ್ಷ್ಮಿ ಇದ್ದಂಗೆ. ಈ ಮನೆ ಬೆಳೆಸುವುದು ಹಾಳು ಮಾಡೋದು ನಿನ್ನ ಕೈಯಲ್ಲಿ ಇದೆ. ಎಲ್ಲವನ್ನೂ ಅನುಸರಿಸಿಕೊಂಡು ತಾಳ್ಮೆಯಿಂದ ಈ ಮನೆಯಲ್ಲಿ ಜೀವನ ಮಾಡು. ಎಲ್ಲರನ್ನು ಚೆನ್ನಾಗಿ ನೋಡಿಕೋ ಎಂದು ಕೆಲಸಕ್ಕೆ ಹೋಗುತ್ತಾನೆ. ಚಂದ್ರಪ್ಪ ಊಟಕ್ಕೆಂದು ಮಧ್ಯಾಹ್ನ ಮನೆಗೆ ಬಂದಾಗ ಸೊಸೆಯು ಎಲ್ಲರಿಗೂ ಊಟ ಬಡಿಸುತ್ತಾಳೆ. ಸೊಸೆ ಮಾಡಿದ ಅಡುಗೆಯನ್ನು ಎಲ್ಲರೂ ತಿನ್ನಲು ಆರಂಭಿಸುತ್ತಾರೆ. ಆದರೆ ಆಕೆ ಮಾಡಿದ ಅಡುಗೆಯಲ್ಲಿ ಉಪ್ಪು ಹೆಚ್ಚಾಗಿರುತ್ತದೆ. ಮೊದಲಿಗೆ ಚಂದ್ರಪ್ಪ ಊಟ ಮಾಡಲು ಆರಂಭಿಸುತ್ತಾನೆ. ಉಪ್ಪು ಹೆಚ್ಚಾಗಿದ್ದನ್ನು ಗಮನಿಸಿ ಚಂದ್ರಪ್ಪ ಒಂದು ಮಾತು ಕೂಡ ಆಡುವುದಿಲ್ಲ. ನಂತರ ಮಗ ಊಟ ಮಾಡಲು ಆರಂಭಿಸಿದಾಗ ಉಪ್ಪು ಹೆಚ್ಚಾಗಿದ್ದನ್ನು ನೋಡಿ ಕೋಪಗೊಂಡು ಹೆಂಡತಿ ಹಾಗೂ ಅಪ್ಪನ ಕಡೆ ನೋಡುತ್ತಾನೆ. ಚಂದ್ರಪ್ಪ ಮಗನಿಗೆ ಕಣ್ಣು ಸನ್ನೆ ಮಾಡಿ ಸುಮ್ಮನಿರಲು ಹೇಳುತ್ತಾನೆ. ನಂತರ ಚಂದ್ರಪ್ಪನ ಹೆಂಡತಿ ಕೂಡ ಉಪ್ಪಾಗಿರುವ ಊಟವನ್ನೇ ಮಾಡುತ್ತಾ ಮಗ ಹಾಗೂ ಗಂಡನ ಮುಖ ನೋಡುತ್ತಾ ಕೋಪಿಸಿಕೊಳ್ಳದೆ ಸುಮ್ಮನಾಗುತ್ತಾಳೆ. ಊಟ ಎಲ್ಲ ಆದ ನಂತರ ಮಗನ ಜೊತೆ ಚಂದ್ರಪ್ಪ ಮನೆ ಹೊರಗೆ ಬರುತ್ತಾನೆ. ಚಂದ್ರಪ್ಪನನ್ನು ನೋಡುತ್ತಾ ಮಗ, ಅಪ್ಪ ಒಳಗಡೆ ಊಟ ಮಾಡುವಾಗ ಊಟ ಉಪ್ಪಾಗಿದ್ದು ಗೊತ್ತಿದ್ದು ನೀನು ಒಂದು ಮಾತು ಕೂಡ ಆಡಲಿಲ್ಲ, ನನಗೂ ಮಾತನಾಡಲು ಬಿಡಲಿಲ್ಲ ಏಕೆ ಎಂದು ಪ್ರಶ್ನೆ ಮಾಡುತ್ತಾನೆ. ಆಗ ಚಂದ್ರಪ್ಪ, ಮಗನೇ, ಒಬ್ಬರನ್ನು ಅವಮಾನಿಸುವುದು ಒಳ್ಳೆಯದಲ್ಲ. ಅವರು ನಮಗೆ ಎಷ್ಟೇ ಹತ್ತಿರವಾದವರು ಸರಿ, ಆ ಅವಮಾನದಿಂದ ಹೆಚ್ಚು ನೊಂದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ಊಟ ಮಾಡುವಾಗ ನಾನು ನನ್ನ ಸೊಸೆಗೆ ಏನು ಕೂಡ ಅನ್ನಲಿಲ್ಲ ಎನ್ನುತ್ತಾನೆ. ಅಪ್ಪ, ನನಗೆ ಏನೂ ಅರ್ಥ ಆಗಲಿಲ್ಲ ಎಂದು ಮಗ ಹೇಳಿದಾಗ ಚಂದ್ರಪ್ಪ, ನೋಡು, ನಿನಗೆ 4 ವಿಷಯಗಳನ್ನು ತಿಳಿಸುತ್ತೇನೆ. ಈ 4 ವಿಷಯಗಳನ್ನು ಯಾರು ತಮ್ಮ ಜೀವನದಲ್ಲಿ ಪಾಲಿಸುತ್ತಾರೋ ಆ ಮನೆಗೆ ಎಂದಿಗೂ ಜಗಳ ಆಗೋದಿಲ್ಲ, ಮನಸ್ತಾಪ ಬರೋದಿಲ್ಲ ಎನ್ನುತ್ತಾನೆ. ಅಪ್ಪ ಹೇಳುವ ಮಾತುಗಳನ್ನು ಮಗ ಬಹಳ ಶ್ರದ್ಧೆಯಿಂದ ಆಲಿಸಲು ಶುರು ಮಾಡುತ್ತಾನೆ. ಮೊದಲ ವಿಷಯ, ತನ್ನ ಪತ್ನಿಯನ್ನು ಯಾರ ಮುಂದೆಯೂ ಅವಮಾನಿಸದೆ ನಿಂದಿಸದೆ ಇರುವುದೇ ಉತ್ತಮ ಪತಿಯ ಲಕ್ಷಣ. ಪತ್ನಿಯು ಗೊತ್ತಿದ್ದು ಗೊತ್ತಿಲ್ಲದೆಯೋ ತಪ್ಪು ಮಾಡಿದಾಗ ಪತಿಯು ಅದನ್ನು ಕ್ಷಮಿಸುವ ಗುಣ ಇರಬೇಕು. ಪತ್ನಿ ತಪ್ಪು ಮಾಡಿದಳು ಎಂದು ಎಲ್ಲರ ಮುಂದೆ ಬಯ್ಯಬಾರದು, ಅವಮಾನಿಸಬಾರದು. ಅವರನ್ನು ನಿಂದಿಸಿದರೆ ಒಬ್ಬರೇ ಕೂತು ಅಳುತ್ತಾರೆ, ಹೆಚ್ಚು ಯೋಚನೆ ಮಾಡುತ್ತಾರೆ. ಮನಸ್ಸಿನಲ್ಲಿ ಆ ನೋವು ಉಳಿಯುತ್ತದೆ. 4 ಜನರ ಮುಂದೆ ಎಂದಿಗೂ ಯಾರನ್ನು ನಿಂದಿಸಬಾರದು. ಹೆಂಡತಿಯನ್ನು ಕೀಳಾಗಿ ಕಾಣಬಾರದು. ಇದರಿಂದ ಅವರು ನಿನ್ನಿಂದ ದೂರವಾಗಬಹುದು. ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ, ದುಃಖ ಮಾತ್ರ ಉಳಿಯುತ್ತದೆ. ಎರಡನೇ ವಿಷಯ, ಪತ್ನಿಯನ್ನು ಎಲ್ಲರ ಮುಂದೆ ನಿಂದಿಸುವುದು ಬಿಟ್ಟು ಆಕೆಯನ್ನು ಪ್ರತ್ಯೇಕವಾಗಿ ಒಂಟಿಯಾಗಿ ಕೂರಿಸಿಕೊಂಡು ಶಾಂತವಾಗಿ ಮಾತನಾಡಿ ಆಕೆ ಮಾಡಿದ ತಪ್ಪನ್ನು ತಿಳಿಯಾಗಿ ಹೇಳಿ ಅರ್ಥ ಮಾಡಿಸಬೇಕು. ಆಗ ಮಾತ್ರ ಪತ್ನಿಗೆ ಪತಿಯ ಮೇಲೆ ಗೌರವ ಹೆಚ್ಚಾಗಿ, ನನ್ನ ಪತಿ ನನ್ನನ್ನು ಯಾರ ಮುಂದೆ ನಿಂದಿಸದೆ ಸಪರೇಟ್ ಆಗಿ ಕರೆದು ಮಾತನಾಡುತ್ತಿದ್ದಾರೆ, ಬುದ್ಧಿ ಹೇಳುತ್ತಿದ್ದಾರೆ, ಇವರಿಗೆ ನನ್ನ ಮೇಲೆ ಅಧಿಕಾರವಿದೆ ಎಂದು ಪ್ರೀತಿ ಕೂಡ ಹೆಚ್ಚುತ್ತದೆ. ಮೂರನೆಯ ವಿಷಯ,
ಪತ್ನಿಯನ್ನು ಎಂದಿಗೂ ದೂರ ತಳ್ಳಬಾರದು. ಮಾತು ಮಾತಿಗೂ ಜಗಳವಾಡಿ ತವರು ಮನೆಗೆ ಕಳುಹಿಸಬಾರದು. ಆಕೆಯ ಆರೋಗ್ಯ ಹದಗೆಟ್ಟಾಗ ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವರಿವರ ಮಾತನ್ನು ಕೇಳಿ ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡಬಾರದು. ಎಲ್ಲ ಸಮಯದಲ್ಲೂ ಹೆಂಡತಿಯನ್ನು ಪ್ರೀತಿಯಿಂದ ಕಾಣಬೇಕು. ಆಕೆಗೆ ಏನು ಬೇಕು ಏನು ಬೇಡ ಎಂಬುದರ ಬಗ್ಗೆ ಯಾವಾಗಲೂ ಗಮನ ವಹಿಸಬೇಕು. 4ನೆಯ ವಿಷಯ, ಕೆಟ್ಟ ಚಟಗಳಿಗೆ ಒಳಗಾಗಿ ಪತ್ನಿ ಹಾಗೂ ತಂದೆ ತಾಯಿಯರಿಗೆ ತೊಂದರೆ ನೀಡಬಾರದು. ನೀನು ಸಂಪಾದನೆ ಮಾಡಿ ತಂದ ಹಣದಿಂದ ಮನೆಯು ಸಾಗುತ್ತದೆ. ನೀನು ಸರಿಯಾಗಿ ದುಡಿಯದೆ ಬಂದ ದುಡ್ಡನ್ನೆಲ್ಲ ಕುಡಿತ ಜೂಜಿಗೆ ಹಾಕಿ ಖಾಲಿ ಕೈನಲ್ಲಿ ಮನೆಗೆ ಬಂದು ಮನೆಯವರನ್ನು ನಿಂದಿಸಿ ಅವರನ್ನು ಬೀದಿಗೆ ತಂದರೆ ಮನೆ ಉದ್ಧಾರ ಆಗುವುದಿಲ್ಲ. ಮನೆಯವರ ಮರ್ಯಾದೆ ಕೂಡ ಹೋಗುತ್ತದೆ. ಹಣಕ್ಕಾಗಿ ಎಂದಿಗೂ ದುರಾಸೆ ಪಡಬಾರದು. ಹೆಂಡತಿಯ ಆಸೆಗಳು ಎಷ್ಟೇ ಇದ್ದರೂ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂದು ನಿಯಮವನ್ನು ಅರ್ಥ ಮಾಡಿಸಬೇಕು. ಹೆಂಡತಿಗೆ ಮಾತ್ರ ಅಲ್ಲದೆ ಹುಟ್ಟುವ ಮಕ್ಕಳಿಗೂ ಕೂಡ ಇದನ್ನೇ ಹೇಳಿಕೊಡಬೇಕು. ಸನ್ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿ ಜೀವನ ಸಾಗಿಸಬೇಕು. ಇದರ ಜೊತೆಗೆ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಸೇವಿಂಗ್ಸ್ ಎಂದು ಮಾಡಬೇಕು. ಮನೆಗೆ ಸದಸ್ಯರ ಆರೋಗ್ಯಕ್ಕೆ, ಅವರ ಆಸೆಗಳಿಗೆ ಆ ಹಣವನ್ನು ಬಳಸಬೇಕು. ಈಗಿನ ಕಾಲದಲ್ಲಿ ಬಂದ ಸಂಬಳವೆಲ್ಲ ಕಷ್ಟಗಳಿಗೆ, ಸಾಲಗಳಿಗೆ ತೀರಿ ಹೋಗುತ್ತದೆ. ಆದ್ದರಿಂದ ಸಾಲಗಳನ್ನು ಕಡಿಮೆ ಮಾಡಿ ಹಣ ಉಳಿತಾಯ ಮಾಡಿ ಸೇವಿಂಗ್ಸ್ ಕೂಡ ಮಾಡಬೇಕು. ಯಾರ ಮನೆಯಲ್ಲಿ ಈ 4 ನಿಯಮಗಳನ್ನು ಪಾಲಿಸುತ್ತಾರೋ ಅಂತವರ ಮನೆಯಲ್ಲಿ ಆನಂದ ತಾಂಡವ ಆಡುತ್ತದೆ. ಸುಖ, ನೆಮ್ಮದಿ, ಸಂತೋಷ ಆ ಮನೆಯಲ್ಲಿ ತುಂಬಿ ತುಳುಕುತ್ತದೆ. ಸೊಸೆಯಾಗಿ ಬಂದ ಹೆಣ್ಣು ಆ ಮನೆಯ ಲಕ್ಷ್ಮಿಯಂತೆ ಆ ಮನೆಯನ್ನು ಬೆಳಗುತ್ತಾಳೆ. ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಮನಸಾರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.